ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ, ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇದು ಅಮಾವಾಸ್ಯೆ ದಿನದ ವ್ಲಾಗ್. ಸೋಮವಾರ ಅಮಾವಾಸ್ಯೆ ಬಿದ್ದಿದೆ, ಎಲ್ಲ ಕೆಲಸ ಆಯಿತು. ಟೈಮ್ ಬಂದು 9:30. ಬೆಳಗ್ಗೆ ಎದ್ದಾಗ ಆ್ಯಸ್ ಯೂಶ್ವಲ್ 3:30 ಎಲ್ಲ ಕೆಲಸ ಮುಗಿಸಿ, ವಾರ ಪೂಜೆ ಮುಗಿಸಿ, ದೇವಸ್ಥಾನಕ್ಕೆ ಹೋಗಿದ್ದು ಬಂದು ಈಗ ಮತ್ತೆ ರೆಡಿಯಾಗಿದ್ದೀನಿ. ಸ್ಯಾರಿ ಹಾಕ್ಕೊಂಡು ಎಲ್ಲೋಗ್ತಾ ಇದ್ದೀನಿ ಏನು ಎತ್ತ ಅಂದರೆ ಟೆಂಪಲ್ಗೆ ಹೋಗೋಣ ಅಂತ. ಸತೀಶ್ಗೆ ಕೂಡ ಕೆಲಸ ಇದೆ. ಓ ಗಾಡ್, ಫೋನ್ ಈಗ ಸ್ಲಿಪ್ ಆಗ್ತಾಯಿತ್ತು. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫೈಗೋಸ್ಕರ. ಸುಮಾರು ವರ್ಷ ಹಳೆಯ ಸ್ಯಾರಿ ಗೈಸ್ ಇದು. ಎಷ್ಟು ವರ್ಷ ಹಳೇದಂದರೆ ಯಪ್ಪ ನನಗೆ ಗೊತ್ತಾಗ್ತಾ ಇಲ್ಲ. ಏನೋ ಆಗಿದೆ ನನ್ನ ಫೋನ್ಗೆ. ಸೊ ಈಗ ಚೆಂದ ಕಾಣ್ತಾ ಇದ್ದೀನಲ್ವ, ಕ್ಲಾರಿಟಿ. ಐಫೋನ್ 15 ನಂದು ಪ್ರೋ ಮ್ಯಾಕ್ಸು. ಆದರೂ ಏನಕ್ಕೋ ಒಂದ್ಸಲ ಹಿಂಗಾಗುತ್ತೆ. ಸೊ ತುಂಬ ಮೋಡ ಚಳಿ. ಬನ್ನಿ ಹೊರಡೋಣ. ಸುಮಾರು ವರ್ಷ ಹಳೆ ಜುಮ್ಕಾ ಹಾಕ್ಕೊಂಡಿದ್ದೀನಿ, ಸುಮಾರು ವರ್ಷ ಹಳೆ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಹೀರೆಕಾಯಿ ಹೆಸರುಬೇಳೆ ದಾಲ್ ಅಥವಾ ಆಂಧ್ರ ಪಪ್ಪು ಏನಾದರೂ ಕರಿಬೋದು, ಅದನ್ನು ಮಾಡಿದ್ದೆ. ಏನೇನಾಯಿತು ಅಂತ ಒಂದು ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ. ಸಂಡೇಯಿಂದ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಮಾಡಿಕೊಂಡೆ ವೀಡಿಯೋನ ಮಾಡೋಣ ಅಂತ, ಬಟ್ ಮಾಡೋಕ್ಕೆ ಆಗಲಿಲ್ಲ. ಹಾಗಾಗಿ ಒಂದು ಸಣ್ಣ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗಿದೆ ಎಲ್ಲರಿಗೂ? ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಈ ವ್ಲಾಗ್ ಬರೋಷ್ಟರಲ್ಲಿ ಅದು ಕೂಡ ಬಂದ್ಬಿಡುತ್ತೆ ಅನಿಸುತ್ತೆ. ಬ್ಲೇಟೆಡ್ ಬಂದರೆ ಮುಂಚಿತವಾಗಿ, ಬರದೇ ಇದ್ದರೆ ಲೇಟಾಗಿ. ಸೊ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಕಾಮನೆಗಳು. ನಿಮ್ಮ ಶ್ವೇತಾ ಅಡುಗೆ ಮನೆ, ಶ್ವೇತಕ್ಕ ಕಡೆಯಿಂದ ಅಂತ ಹೇಳ್ತಾ, ಹೊಸ ವರ್ಷ ಎಲ್ಲರಿಗೂ ಹೊಸ ಎಲ್ಲದೂ ಹೊಸದಾಗಿ ಸಿಗಲಿ ಅಂತ ಕೇಳ್ಕೊತೀನಿ, ಆಶಿಸ್ತೀನಿ. ನೀವು ಕೂಡ ನನಗೆ ಹಂಗೆ ವಿಶ್ ಮಾಡಿ, ಬ್ಲೆಸ್ ಮಾಡಿ ಅಂತ ಹೇಳ್ತಾ, ನಿನ್ನೆಯಿಂದ ಏನೇನಾಯಿತು ವೀಡಿಯೋ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಸ್ವಲ್ಪ ವಾಚ್ ಗೀಚ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಹೊರಡ್ತೀವಿ, ಓಕೆನಾ? ಇದು ಭಾನುವಾರ ಮಧ್ಯಾಹ್ನ. ನಾನು ಸಾರಿನ ಕೊಡಬೇಕು ಅಂತ ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ. ಸೊ ಹಾಗಾಗಿ ಇವತ್ತು ತೊಗೊಂಬಂದ್ಕೊಡೋಣ ಅಂತ ಬಂದಿದ್ದೀನಿ. ಟೇಲರ್ ಇರಲಿಲ್ಲ, ಅವ್ರಿಗೋಸ್ಕರ ಕಾಯ್ತಾ ಇದ್ದೆ. ಡಿಸೈನ್ ಯಾವುದು ಅಂತ ಮಾಡಿ ಒಂದು ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕ್ ಸ್ಯಾರಿನ ಮಾಡಿಸೋಣ ಅಂತ ಹೇಳಿ ಬ್ಲೌಸ್ ಎಲ್ಲ ಕಟ್ ಮಾಡಿಸಿ ಇದಕ್ಕೆ ಒಂದು ಸಿಂಪಲ್ಲಾಗಿ ಹೊಲ್ಕೊಡಿ ಅಂತ ಹೇಳಿದೆ. ಸೊ ಅವರು ಇಲ್ಲ ಮೇಡಮ್, ತುಂಬ ರಶ್ ಇದೆ, ಕೊಡೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು. ನಾನು ಅವ್ರಿಗೆ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ನೋಡ್ತೀನಿ, ಆದರೆ ಟ್ರೈ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ರು. ಅಲ್ಲೆಲ್ಲ ಕೊಟ್ಟು ಅವ್ರಿಗೆ ಬಂದೆ ಮನೆಗೆ. ನಮ್ಮ ಮನೇಲಿ ಬೆಳಿಗ್ಗೆಯಿಂದ ಕರೆಂಟ್ ಇರಲಿಲ್ಲ, ನಾವು ನೋಡಿಕೊಂಡೇ ಇಲ್ಲ. ಕಾರಣ UPS ಅಲ್ಲಿ ಆನ್ ಆಗಿದೆ TV, ಕರೆಂಟ್ ಎಲ್ಲನೂ. UPS ಆಫ್ ಆಗೋ ತನಕ ನಮ್ಮ ಮನೇಲಿ ಕರೆಂಟ್ ಇಲ್ಲ ಅಂತ ನಮಗೆ ಅರಿವಿಗೆ ಬಂದಿಲ್ಲ. UPS ಯಾವಾಗ ಸೌಂಡ್ ಬರಲಿಕ್ಕೆ ಸ್ಟಾರ್ಟ್ ಆಯಿತೋ ಆವಾಗ ನಮಗೆ ಡೌಟ್ ಬಂತು. ಎಲೆಕ್ಟ್ರಿಷಿಯನ್ಗೆ ಫೋನ್ ಮಾಡಿ ಅವರಿಗೆ ಒಂದು ಕಪ್ ಟೀ ಮಾಡಿಕೊಟ್ಟು ಏನಾಗಿದೆ ಏನು ಎತ್ತ ಅಂತೆಲ್ಲ ಚೆಕ್ ಮಾಡಿಸ್ತಾ ಇದ್ದೀನಿ, ಎಲ್ಲಾದರೂ ಗ್ರೌಂಡ್ ಆಗಿದೆಯಾ ಅಂತ ಅಂದ್ಬಿಟ್ಟು. ಅವರು ವಯರು, ಡಬಲ್ ಸ್ವಿಚ್ಚು ಎಲ್ಲ, ಮೀಟ್ರ್ ಬೋರ್ಡು ಎಲ್ಲ ತೆಗೆದು ನೋಡ್ತಾ ಇದ್ದಾರೆ. ಏನು ಶಾರ್ಟ್ ಸರ್ಕ್ಯೂಟ್ ಏನೂ ಆಗಿಲ್ಲ, ಬಟ್ ಫುಲ್ಲು ಟ್ರಿಪ್ ಆಗಿದೆ. ಮನೇಲಿ ಎಲ್ಲೂ ಒಳಗಡೆ, ನಮ್ಮ ಮನೆ ಒಳಗಡೆ ಕರೆಂಟ್ ಇಲ್ಲ, ನಮ್ಮ ಮನೆ ಹೊರಗಡೆ ಕರೆಂಟ್ ಇದೆ. ನನಗಂತೂ ತುಂಬ ಭಯ ಆಗೋಯ್ತು. ಇವರಿಬ್ಬರು ಅವತಾರಗಳು ನೋಡಿ ಆಲ್ ಆಫ್ ಅ ಸಡನ್ ಹಿಂಗಾದಾಗ ಎಂಥವ್ರಿಗಾದ್ರೂ ಗಾಬರಿ ಆಗುತ್ತೆ. ಸೊ UPS ಇದ್ದಿದ್ದರಿಂದ ನಮಗೆ ಅದು ನಿಜಕ್ಕೂ ಗೊತ್ತಾಗಲಿಲ್ಲ. ಅವರು ಕೂಡ ಬಂದು ಎಲ್ಲ ಚೆಕ್ ಮಾಡಿ ರೆಡಿ ಮಾಡಿ ಕೊಟ್ಟು ಹೋದರು. ಸಂಜೆ ಆಗೇ ಹೋಯ್ತು, 6 ಗಂಟೆ. ಆವಾಗ ಗುರುಮಲಪ್ಪ ಕೂಡ ನಮ್ಮ ಮನೆಗೆ ದಿನಕ್ಕೆ ಒಂದ್ಸಲಿನಾದರೂ ಬಂದೇ ಬರ್ತಾರೆ. ಏನ ಜೀವನ ಚರಿತ್ರೆ? ಏನು ಜೀವನ ಚರಿತ್ರೆ? ಅವ್ನು ಯಾವ ಥರ ಹುಡ್ತಾನ, ಏನು ಕಥೆ, ಎಷ್ಟು ಜನ ಅಣ್ಣ ತಂದಿರು, ಏನು ಕಥೆ, ಎಲ್ಲಿ ಓದ್ತಾ ಇದ್ದಾನು, ಏನು ಮಾಡ್ತಾ ಇದ್ದಾನು, ಹೆಂಗಾದ ಅಂಬೇಡ್ಕರು. ಯಪ್ಪ ಶಿವ, ಇಬ್ಬರು ಕುಸುಕ್ ಯಾಕೆ ಹೋಗಲ್ಲ? ಹೋಯ್ತಾರಲ್ಲ ಸುಧಾಕರ್ ಹೋಟ್ಲಿಗೆ ಡೈಲಿ. ಅಲ್ಲಿ ಕ್ಯಾಂಪು ಸುಧಾ ಹೋಟ್ಲು, ದೋಸೆ ಪಾಯಿಂಟ್ ಸುಧಾ ಹೋಟ್ಲು. ಅವ್ರು ಹಿಂಗೆ ಮಾಡ್ತಿರ್ತಾರಲ್ಲ, ಹೆಂಗೆ ಫ್ರೆಂಡ್ ಕ್ಯಾಂಪ್ಗೆ ಮಾತಾಡಿಕೊಂಡು ಊಟ ಮಾಡಿಕೊಂಡು ಮಲ್ಕೊಂಡಿದ್ದಾಯಿತು. ಇದು ಅಮಾವಾಸ್ಯೆ ಸೋಮವಾರ ಬೆಳಿಗ್ಗೆ
ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಸ್ ಯೂಶ್ವಲ್ 3:30 ಎದ್ದು ಎಲ್ಲ ಕೆಲಸ ಮುಗಿಸಿ 1 ಅವರ್ ವಾಕು ಕೂಡ ಹೋಗಿ ಬಂದು ರಂಗೋಲೆ ಹಾಕಿರೋಂಥದ್ದು. ಇವತ್ತಿನ ರಂಗೋಲೆ ಈ ರೀತಿಯಾಗಿದೆ. ಕರ್ಟನ್ಸ್, ಬೆಡ್ ಸ್ಪ್ರೆಡ್ ಎಲ್ಲ ವಾಶ್ ಮಾಡಿ ಹಾಕಿದ್ದೆ ಅಮಾವಾಸ್ಯೆ ಅಲ್ವಾ ಅಂತ. ವಾಕಿಂದ ಬಂದವಳು ಹಾಲು ಕಾಯೋಕ್ಕಿಟ್ಟು ಹಾಲು ಕಾಯೋಷ್ಟರಲ್ಲಿ 1 ಕಪ್ ಹೆಸರುಬೇಳೆ ಮತ್ತು ಸಾಂಬಾರು ಬೇಳೆ 2 ಟೊಮೆಟೊ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಂಡೆ. ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಬೇಕಿತ್ತು. ಹೀರೆಕಾಯಿ ಇತ್ತು, ಕಟ್ ಮಾಡಿಕೊಂಡೆ. ಈರುಳ್ಳಿ ಟೊಮೆಟೊ ಕಟ್ ಮಾಡಿಕೊಂಡೆ. ಹೀರೆಕಾಯಿ ದಾಲ್ ಅಥವಾ ಹೀರೆಕಾಯಿ ಪಪ್ ಏನಾದರೂ ಕರಿಬೋದು. ಚಪಾತಿ ಹಿಟ್ಟು ಕೂಡ ಕಲಸಿಟ್ಟೆ. ಹಾಲು ಕೂಡ ಕಾಯೋಕ್ಕಿಟ್ಟಿದ್ದೀನಿ. ವಾಕಿಂದ ಬರುವಾಗಲೇ ಹಾಲು ತೊಗೊಂಬಂದಿದ್ದೆ. ಇದು ಒಂದು ಹೆಲ್ತಿ, ಕ್ವಿಕ್, ಈಸಿ ರೆಸಿಪಿ. ಮನೇಲಿ ಏನೂ ತರಕಾರಿ ಇಲ್ಲ, ಏನೂ ಸಾಮಗ್ರಿಗಳಿಲ್ಲ ಅಂದಾಗ ಕ್ವಿಕ್ಕಾಗಿ ಮಾಡ್ಕೋಬೋದು. ಸ್ವಲ್ಪ ತುಪ್ಪ, ಎಣ್ಣೆ ಪ್ಯಾನ್ಗೆ ಹಾಕಿ ಚೂರು ಜೀರಿಗೆ, ಒಣಮೆಣ್ಸಿಕಾಯಿ, ಕರಿಬೇವು, ಖಾರಕ್ಕೆ ಹಸಿರುಮೆಣ್ಸಿಕಾಯಿ ಹಾಕಿ 1 ಈರುಳ್ಳಿ, 1 ಟೊಮೆಟೊನ ಚೆನ್ನಾಗಿ ನೈಸ್ ಮಾಡಿ ಕಟ್ ಮಾಡಿ ಹಾಕಿ 2ರಿಂದ 3 ಹೆಸರು ಬೆಳ್ಳುಳ್ಳಿನ ಕುಟ್ಟಿ ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೈಸಾಗಿ ತೊಳೆದಿಟ್ಟಿರೋಂಥ ಹೀರೆಕಾಯಿನ ತೊಳೆದು ಹಾಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಚೂರು ಗರಂ ಮಸಾಲ, ಚೂರು ಕಿಚನ್ ಕಿಂಗ್ ಮಸಾಲ, ಖಾರಕ್ಕೆ ಹಸಿರುಮೆಣ್ಸಿಕಾಯಿ ಹಾಕಿರೋದ್ರಿಂದ 1 ಸ್ಪೂನಷ್ಟು ಅಚ್ಕಾರದ ಪುಡಿ. ಇಷ್ಟೇ, ಇನ್ನೇನೂ ಹಾಕಿಲ್ಲ. ಬೇಯಿಸಿ ಇಟ್ಕೊಂಡಿರೋಂಥ ಸಾಂಬಾರು ಬೇಳೆ, ಮೈಸೂರು ಬೇಳೆ, ಹೆಸರು ಬೇಳೆ ಎರಡೂ ಕೂಡ ನಿಮಗೆ ಮೂಗ್ ದಾಲ್ ಯಾವುದಾದ್ರೂ ಬೇಕಿದ್ರೂ ಆ್ಯಡ್ ಆನ್ ಮಾಡ್ಕೊಳ್ಳಿ. ನಾನು ಮೈಸೂರು ಬೇಳೆ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿ ಹೆಚ್ಚಿಸ್ಕೊಂಡು ತಿರುವ್ಕೊಂಡು ಅದು ಹೀರೆಕಾಯಿ ಬೇಗ ಬೆಂದೋಗುತ್ತೆ. ಎಣ್ಣೆ ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡಿರ್ತೀವಲ್ವಾ, ಸೊ ಬೇಗ ಬೆಂದೋಗುತ್ತೆ. ಈ ರೆಸಿಪಿ ಯಾರಾದರೂ ಟ್ರೈ ಮಾಡಿದ್ರಾ ಕಮೆಂಟ್ ಮಾಡಿ. ಇಡ್ಲಿಗೆ, ದೋಸೆಗೆ, ಚಪಾತಿಗೆ ಸಖತ್ತಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್. ಕುದೀತಾ ಇದೆ. ಈಗ ಕೊತ್ತಂಬರಿ ಸೊಪ್ಪು, ಚೂರು ಕಾಯಿ ತುರಿ, ಲಾಸ್ಟಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರ್ಧ ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಒಂದ್ಸಲಿ ಈ ದಾಲ್ನ ಅಥವಾ ಈ ಪಪ್ಪನ್ನ ಟ್ರೈ ಮಾಡಿ. ಇದು ಒಂದು ಹೆಲ್ತಿ ರೆಸಿಪಿ ಕೂಡ. ಬಾಣ್ತಿರ್ಗೂ ಕೊಡ್ತಾರೆ, ಬಟ್ ಆದರೆ ಅವರು ಅದಕ್ಕೆ ಹೀರೆಕಾಯಿ ಹಾಕೋದಿಲ್ಲ. ಸ್ವಲ್ಪ ಜೀರಿಗೆ, ಮೆಣಸು ಕುಟ್ಟಿ ಪುಡಿ ಮಾಡಿ ಹಾಕ್ತಾರೆ. ಸೂಪರಾಗಿರುತ್ತೆ. ಇದನ್ನು ನೀವು ಒಂದ್ಸಲಿ ಟ್ರೈ ಮಾಡಿ. ಇಡ್ಲಿ ಸಾಂಬಾರಿಗೂ ತುಂಬ ಚೆನ್ನಾಗಿರುತ್ತೆ. ಸೊ ಬೇಗ ದಾಲ್ ಮಾಡಾದ್ಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ನನ್ನ ಮಗಳಿಗಾಗಲೇ ತಿಂಡಿ ಕೊಟ್ಟಿದ್ದೀನಿ. ಚಪಾತಿ ಅರ್ದು ಚಪಾತಿ ಸುಡ್ತಾಯಿದ್ದೀನಿ. ಈ ಕಡೆ ಲಂಚ್ ಬ್ಯಾಗ್ ಬೇರೆ ಕಟ್ಟಬೇಕಾಗಿತ್ತು. ಇವತ್ತು ಅಮಾವಾಸ್ಯೆ, ವಾರ ಪೂಜೆ, ಮನೆ ಕ್ಲೀನಿಂಗ್, ದೇವ್ರ ಮನೆಯಲ್ಲಿ ಪೂಜೆ, ಆಫೀಸ್ ರೂಮಲ್ಲಿ ಪೂಜೆ, ಅಷ್ಟರಲ್ಲಿ ಪೋರ್ಟಿಕೋದಲ್ಲಿ ನೋಡಿ ಶೂ ಸಾಕ್ಸ್ ಎಲ್ಲ ಎತ್ತಿಟ್ಬಿಟ್ಟು ಹೊಸ್ಲೆಲ್ಲ ರೆಡಿ ಮಾಡಿಕೊಂಡು ಎಷ್ಟು ಬಟ್ಟೆಗಳಿತ್ತು ಅಂದರೆ ಇವತ್ತು ಯಪ್ಪ ಅದನ್ನೆಲ್ಲ ಕೈಯಲ್ಲೇ ವಾಶ್ ಮಾಡಿದ್ದೀನಿ. ನನಗಂತೂ ಸುಸ್ತಾಗೋಯ್ತು. ನನ್ನ ಮಗ ಮನೆ ಕಸ ಎಲ್ಲ ನೀಟಾಗಿ ಒಡೆದು ಕೊಟ್ಟ. ಅಷ್ಟರಲ್ಲಿ ನಾನು ಪ್ರತಿಯೊಂದು ಅಡುಗೆ ಮನೆಯೆಲ್ಲ ಸೋಪ್ ಆಯಿಲ್ ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ. ಕಾರಣ ಚಪಾತಿ ಮಾಡಿದಾಗ ಪ್ರತಿಯೊಬ್ಬರು ಅಡುಗೆ ಮನೆ ಗಲೀಜಾಗೇ ಆಗುತ್ತೆ. ಅದರಲ್ಲೂ ಇವತ್ತು ಸೋಮವಾರ ಅಮಾವಾಸ್ಯೆ ಸಿಕ್ಕಿರೋದು ಏನೋ ಒಂಥರ ಪಾಸಿಟಿವ್ ವೈಬ್ಸ್. ಸ್ವಲ್ಪ ನೀಟು ಕ್ಲೀನು ಜಾಸ್ತಿನೇ ಅಂತ ಹೇಳ್ಬೋದು. 7:30 ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿ 8 ಗಂಟೆ ಅಷ್ಟರಲ್ಲಿ ಪೂಜೆ ಮಾಡೋಣ ಅಂದ್ಕೊಂಡೆ, ಆಗಲೇ ಇಲ್ಲ. ಸೊ ಸಿಂಕೆಲ್ಲ ನೀಟಾಗಿ ಉಜ್ಕೋತಾ ಇದ್ದೀನಿ. ಅಂದರೆ ನಾನು ಪ್ರತಿ ವಾರಕ್ಕೆ 2-3 ಸಲ ಸಿಂಕೆಲ್ಲ ತೊಳೆದು ಇದೆಲ್ಲ ತೊಳೆದಾಮೇಲೆ ನೈಟು ಕೊಬ್ಬರಿ ಎಣ್ಣೆ ಹಚ್ಚಿಬಿಟ್ಟು ಮಲ್ಕೊಳ್ಳೋದ್ರಿಂದ ಸಿಂಕು ಶೈನಿಂಗ್ ಆಗಿರುತ್ತೆ. ಇದು ಒಂದು ಟಿಪ್ ಅಂತ ಅಂದ್ಕೊಳ್ಳಿ. ಸೊ ಇದು ಕಸದ ಪಾತ್ರೆನೂ ಕೂಡ ನಾನು ಬಿಡೋದಿಲ್ಲ, ಎಲ್ಲನೂ ತೊಳಿತೀನಿ. ಕಸ ಕೂಡ ಬಂತು. ಕಸ ಕೂಡ ಕೊಟ್ಟಾದಮೇಲೆ ಎಲ್ಲನೂ ನೀಟಾಗಿ ಒರೆಸ್ಕೋತೀನಿ. ಆಮೇಲೆ ಅದೇ ಇದರಲ್ಲಿ ಇದು ಮಾಡಿದ್ರಲ್ಲ ಅಂತ ಹೇಳಬೇಡಿ, ಸಿಂಕೆಲ್ಲ ತೊಳೆದಾಮೇಲೆ ನಾವು ಒರೆಸೋವಂಥದ್ದು. ಚಪಾತಿ ಮಾಡಿದಾಗೆಲ್ಲ ಗಲೀಜಾಗೇ ಆಗುತ್ತೆ, ಅದು ನಿಮ್ಮೆಲ್ರಿಗೂ ಗೊತ್ತು. ಹಾಗಾಗಿ ಸೊ ಅಷ್ಟರಲ್ಲಿ ಕಸ ಬಂತಲ್ಲ, ನನ್ನ ಮಗಳನ್ನ ಕಸ ಕೊಡಮ್ಮ ಅಂತ ಅಂದೆ. ಅವಳು ಕೂಡ ಕಸ ಕೊಟ್ಟು ಬಂದಳು. ಇನ್ನೂ ಅವಳಿಗೆ ಜುಟ್ಟು ಕಟ್ಟಬೇಕಾಗಿತ್ತು. ಮನೇಲಿ ಬೆಳಗ್ಗೆ ಟೈಮು ನಿಜಕ್ಕೂ 2 ಕೈ ಸಾಲೋದೇ ಇಲ್ಲ. ಇವತ್ತೊಂಥರ ವೆದರ್ರೇ ಚೆನ್ನಾಗಿಲ್ಲ ಗೈಸ್. ಒಂಥರ ಮೋಡ ಮಂಜು ಮುಸುಕಿದ ವಾತಾವರಣ. ಈ ಕಡೆ ಮಳೆ ಬರೋಂಗೆ ಆಗುತ್ತೆ. ಡಸ್ಟ್ಬಿನ್ ಎಲ್ಲ ತೊಳೆದು ಫಸ್ಟು ಹಿಂದೆ ಇಟ್ಬಿಡ್ತಾ ಇದ್ದೀನಿ. ನೋಡಿ ಎಷ್ಟು ಬಟ್ಟೆ ಒಗೆದಾಕಿದ್ದೀನಿ. ಇನ್ನೂ ಸ್ವಲ್ಪ ಪೋರ್ಟಿಕೋ ತೊಳ್ಕೊಬೇಕಾಗಿತ್ತು. ಇದೆಲ್ಲ ಕೆಲಸ ಮುಗಿಸಿ ಆಮೇಲೆ ಹಿಂದೆಗಡೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸೋಫಾಸ್ ಕವರ್ ಎಲ್ಲನೂ ವಾಶ್ ಮಾಡಿ ಹಾಕಿದ್ದೆ. ಅದನ್ನೆಲ್ಲ ನೀಟಾಗಿ ಕೊಡ್ಕೊಂಡು ಇವಾಗ ಅದು ಬಟ್ಟೆಗಳೆಲ್ಲ ಒಣಗಾಕ್ಬಿಟ್ಟೆ ಬೇಗ ರಪ ಅಂತ. ಗಾಳಿಗಾದರೂ ಡ್ರೈ ಆಗಲಿ ಅನ್ನೋ ಒಂದು ಇಂಟೆನ್ಷನ್ಗೆ. ಯಾಕಂದರೆ ಬಿಸಿಲಂತೂ ಇಲ್ಲ. ಇಷ್ಟು ಥಂಡಿ ಇದೆ ಅಂದರೆ ಇಷ್ಟು ತಣ್ಣೀರಲ್ಲಿ ದಿನ ನಾವು ಕೈ ಹಾಕ್ಕೊಂಡು ಕೆಲಸ ಮಾಡಬೇಕಲ್ಲ. ನಾನು ಅಂತಲ್ಲ, ಎಲ್ಲ ಗೃಹಿಣಿಯರು ಅಷ್ಟೇ. ಸೊ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದಾಮೇಲೆ 8:30 ಹಾಗೇ ಹೋಯ್ತು. ನಾನು ಕೂಡ ಫ್ರೆಶಪ್ ಆಗಿ
ಈಗ ಮನೇಲಿ ವಾರ ಪೂಜೆ ಮಾಡ್ತಾ ಇದ್ದೀನಿ. ಇವತ್ತು ದೇವ್ರ ಮನೆ ರಂಗೋಲೆ ಹೇಗಿದೆ ಕಮೆಂಟ್ ಮಾಡಿ. ಮೇನ್ ಎಂಟ್ರೆನ್ಸ್ಗೆ ಹಾಕಿರೋ ರಂಗೋಲೆ ಕೂಡ ಶೇರ್ ಮಾಡಿದ್ದೀನಿ. ಹೇಗಿದೆ ಕಮೆಂಟಲ್ಲಿ ತಿಳಿಸಿ. ಸೋಮವಾರ ಅಮಾವಾಸ್ಯೆ ಸಿಕ್ಕಿದ್ರೆ ನಿಜಕ್ಕೂ ನನಗೆ ಖುಷಿಯಾಗುತ್ತೆ. ಮಾದಪ್ಪನಿಗೆ ಅಮಾವಾಸ್ಯೆ ಹುಣ್ಣಿಮೆ ಅಂದರೆ ಫೇವ್ರೆಟ್. ಸೊ ಇವತ್ತಂತೂ ಧೂಪ ಎಲ್ಲ ಹಾಕಿ ದೀಪ ಹಚ್ಚಿ ತುಪ್ಪ ದೀಪ ಹಚ್ಚಿದ್ದೆ ಇವತ್ತು. ಇಷ್ಟೆಲ್ಲ ಮನೇಲಿ ಪೂಜೆ ಮಾಡಾದಮೇಲೆ ಇನ್ನೇನೇನು 2 ಡೇಸ್ಗೆ ಹೊಸ ವರ್ಷ ಬರುತ್ತೆ. ಎಲ್ಲರಿಗೂ ಹೊಸ ವರ್ಷ ನಿಮ್ಮ ಬಾಳಲ್ಲಿ ಹೊಸ ಅರುಷನ ಕರುಣಿಸ್ಲಿ, ಎಲ್ಲರ ಕನಸು ನನಸಾಗಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಆಶಿಸ್ತೀನಿ. ನೀವು ಕೂಡ ನನಗೆ ಹಂಗೆ ವಿಶ್ ಮಾಡಿ. ನಮ್ಮನೆ ಹತ್ರ ಇರೋಂಥ ಮಲೆಮಹದೇಶ್ವರ ದೇವಸ್ಥಾನಕ್ಕೂ ಬಂದೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಮಾದಪ್ಪನ. ನೋಡೋಕ್ಕೆ 2 ಕಣ್ಣು ಸಾಕಾಗೋದಿಲ್ಲ, ಅಷ್ಟು ಚೆನ್ನಾಗಿ ರೆಡಿ ಮಾಡಿದರು ಮಾದಪ್ಪನ. ಫಸ್ಟಿಗೆ ಅಲ್ಲಿ ಅರ್ಚನೆ ಮಾಡಿಸ್ಕೊಂಡು ರಸಾಯನ ಮತ್ತು ಬೆಲ್ಲದನ್ನ ಪ್ರಸಾದ ಕೊಟ್ಟರು. ಎಲ್ಲ ತಿಂದ್ಕೊಂಡು ಹುಲಿವಾನದ ಮಾದಪ್ಪಂದು ಒಂದು ಫೋಟೋ ತೆಕ್ಕೊಂಡು ಒಂದು 5-10 ನಿಮಿಷ ಕೂತಿದ್ದು ಸತೀಶ್ ಕಾಲ್ ಮಾಡ್ತಾಯಿದ್ರು. ರೆಡಿ ಆಯಿತಾ ಬಾ ಹೋಗೋಣ ಅಂತ ಹೇಳಿ ಬೇಗ ಬೇಗ ಮನೆಗೆ ಬಂದು ಸತೀಶ್ಗೆ ಚಪಾತಿ ಜೊತೆ ದಾಲ್ನ ಹಾಕಿ ತಿಂಡಿ ಕೊಟ್ಟೆ. ಬೇಗ ಬೇಗ ತಿನ್ಕೊಳ್ಳಿ ಅಂತ ಹೇಳಿ ಅವರು ತಿಂಡಿ ತಿಂದ್ಬಿಟ್ಟು ಯಾರೋ ಪಾರ್ಟಿ ಫೋನ್ ಮಾಡಿದ್ರು ಅಂತ ಅರ್ಜೆಂಟಾಗಿ ಹೊರಟುಬಿಟ್ಟಿದ್ದಾರೆ. ನಾನು 2 ಬಾದಾಮಿನ ಸಿಪ್ಪೆ ಸುಲಿದು ತಿಂದು ಒಂದು ಪಪಾಯ ತಿನ್ನೋಣ ಅಂತ ತಗೊಂಡು 1 ಪೀಸ್ ಪಪಾಯ ಕೂಡ ತಿಂದು ರೆಡಿಯಾಗಿ ಕೆಳಗಡೆ ಬಂದರೆ ನಮ್ಮ ಹಸ್ಬೆಂಡೇ ಇರಲಿಲ್ಲ. ನೋಡ್ಬಿಟ್ಟು ತುಂಬ ಬೇಜಾರಾಗೋಯಿತು. ಹರಿಬರೀಲಿ ಅರ್ಜೆಂಟಲ್ಲಿ ಬಂದೆ, ಬಟ್ ಅವರೇ ಇಲ್ವಲ್ಲಪ್ಪ ಅಂತ ಕಾಯ್ಕೊಂಡು ಕಾಲ್ ಮಾಡಿದೆ ಎಲ್ಲಿದ್ದೀರಾ ಅಂತ. ಬಂದೆ ಇಲ್ಲೇ ಇದ್ದೀನಿ ಕೆಳಗಡೆ ಬಾ ಅಂತ ಅಂದರು. ನಾನು ಆಲ್ರೆಡಿ ಕೆಳಗಡೆ ಇದ್ದೀನಿ, ನೀವೆಲ್ಲಿದ್ದೀರಾ ಅಂತ ಕಾಯ್ತಾ ಇದ್ದೆ. ಅಷ್ಟರಲ್ಲಿ ಬಂದರು. ಸೊ ಹೊರಟ್ವಿ. ಅವ್ರಿಗೂ ಕೂಡ ಪಾಪ ಫ್ರೀ ಇರಲಿಲ್ಲ, ಕೆಲಸ ಇತ್ತು, ಊಟ ಕೊಡಬೇಕಾಗಿತ್ತು ಕಾಲೇಜ್ಗೆ 250 ಮೆಂಬರ್ಸ್ಗೆ. ಇವಾಗೇನು ಅಷ್ಟು ಆರ್ಡ್ರುಗಳೆಲ್ಲ ಇರಲ್ಲ, ಧನುರ್ಮಾಸ ಅಲ್ವಾ. ಇನ್ನೇನಿದ್ರು ಸಂಕ್ರಾಂತಿ ಹಬ್ಬ ಮುಗಿಬೇಕು. ಸಂಕ್ರಾಂತಿ ಹಬ್ಬ ಆದಮೇಲೆ ಸೀಸನ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಫ್ರೀನೇ ಈ ಟೈಮ್ ಅಂತ ಹೇಳ್ಬೋದು. ಅಂಗಾಡಿ 15 ದಿನ ಹಾಗೇ ಹೋಯ್ತು. ಇನ್ನು 15 ದಿನ ಅಷ್ಟೇ ಇದೆ. ಆ ಥರ ಸಣ್ಣ ಪುಟ್ಟ ಕೆಲಸಗಳು ಮಾತ್ರ ಬರುತ್ತೆ. ಅಂಥ ದೊಡ್ಡ ಕೆಲಸಗಳಂತೂ ಯಾವುದೂ ಬರೋದಿಲ್ಲ. ಸೊ ಒಳ್ಳೆ ಸಾಂಗ್ಸ್ ಬರ್ತಾಯಿತ್ತು FM-ಅಲ್ಲಿ. ಬಟ್ ನನ್ನ ಹಸ್ಬೆಂಡ್ ಅಂತೂ ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಕಯ್ಯ ಅಂತಾರೆ. ನೀನು ಬೇಕಾದರೆ ಎಷ್ಟಾದರೂ ಮಾಡ್ಕೋ, ನನ್ನ ವಿಷಯಕ್ಕಂತೂ ಬರಬೇಡ, ನನ್ನನ್ನಂತೂ ಮಾತಾಡಿಸ್ಬೇಡ ಅಂತ. ಸೊ ಅವ್ರಿಗೆ ಯಾಕೆ ಹಿಂಸೆ ಕೊಡೋದು ಅಂತ ನಾನೇ ಇನ್ಸ್ಟಾದಲ್ಲಿ 2-3 ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಫ್ರೀ ಇದ್ದು ಚೆಕ್ ಮಾಡಿ. ಫ್ರೀ ಇದ್ದರೆ ಈ ಸ್ಯಾರಿ ಬಗ್ಗೆ ಹೇಳಬೇಕು. ಇದು 12 ವರ್ಷ ಹಳೆಯ ಸ್ಯಾರಿ. ಸೊ ನನಗಂತೂ ಯಾವಾಗ ಹಾಕ್ಕೊಂಡ್ರು ಇದು ಹೊಸ ಸ್ಯಾರಿ ಅಂತಲೇ ಫೀಲ್ ಆಗುತ್ತೆ. ಹಳೆ ಜುಮ್ಕಿ, ಹಳೆ ಸ್ಯಾರಿ. ನಾನು ಅಷ್ಟೇ ನೋಡಿ, ಆಗ ಅವ ಹೊಲಿಸಿರೋ ಬ್ಲೌಸು ಈಗಲೂ ಕೂಡ ಫಿಟ್ ಆಗ್ತಾಯಿದೆ. ಅವಾಗ ಸ್ವಲ್ಪ ದಪ್ಪ ಆಗಿದ್ದೆ. ಚಾರು ಬಾಣಂತನ ಅದೆಲ್ಲ ಆದಮೇಲೆ, ಕರೆಂಟ್ ಆಪ್ರೇಷನ್ ಆದಮೇಲೆ ಚೂರು ದಪ್ಪ ಆಗಿದ್ದೆ. ಅವಾಗ ಹೊಲಿಸಿರೋ ಬ್ಲೌಸ್ ಇದು ನನಗೀಗಲೂ ಫಿಟ್ ಆಗ್ತಾಯಿದೆ ಅಂತಂದರೆ ನಾನು ಎಷ್ಟು ನೀಟಾಗಿ ಬಾಡಿನೇ ಮೇಂಟೈನ್ ಮಾಡಿರ್ಬೋದು ಅಲ್ವಾ. ನಾನಂತೂ ಒಂದು ವಾರ ವಾಕ್ ಎಲ್ಲ ಬಿಟ್ಟು ದಪ್ಪ ಆಗಿಬಿಡ್ತೀನಿ. ನನಗೆ ಒಂಥರ ಖುಷಿ ಆಗುತ್ತೆ ಹಳೆ ಸ್ಯಾರಿಗಳೆಲ್ಲ ವೇರ್ ಮಾಡೋಕ್ಕೆ. ಏನಪ್ಪ ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ, ನಮ್ಮ ಎದುರುಗಡೆ ಹೋಗ್ತಾ ಇರೋಂಥ ಕಾರವರು ತುಂಬ ರ್ಯಾಶಾಗಿ ಬಿಹೇವ್ ಮಾಡ್ತಾಯಿದ್ರು ನಮ್ಮ ಕಾರ್ ಅಂದರೆ ಸತೀಶ್ ಜೊತೆ. ಯಾಕಂದರೆ ಜಾಗ ಬಿಡ್ತಾ ಇರಲಿಲ್ಲ. ಏನಾದರೂ ಫಾಸ್ಟಾಗಿ ಹೋಗೋಕ್ಕೋದ್ರೆ ಅಡ್ಡ ಬರೋದು, ಆಮೇಲೆ ಓವರ್ಟೇಕ್ ಮಾಡೋದು, ಬೇಕಂತ ಚಮಕ್ ಕೊಡೋದು, ಈ ಥರ ಎಲ್ಲ ಮಾಡ್ತಿದ್ರು. ಅದಕ್ಕೆ ಸತೀಶು ಅವನೇ ಹೋಗಲಿ ಮುಂದೆ ಅಂತ ಬಿಟ್ಬಿಟ್ಟು ನಮ್ಮ ಪಾಡಿಗೆ ನಾವು ಹಿಂದೆ ಹೋದ್ವಿ. ದಯವಿಟ್ಟು ಈ ಥರ ಯಾರಾದರೂ ಚಮ್ಮಕ್ ಕೊಡೋಕ್ಕೆ ಬಂದರೆ ಅವ್ರನ್ನ ಫಾಲೋ ಮಾಡಬೇಡಿ, ಅವ್ರ ಪಾಡ್ಗೆ ಅವ್ರು ಹೋಗೋಕ್ಕೆ ಬಿಟ್ಬಿಡಿ. ಸೊ ನಾವಿವಾಗ ಬಂದ್ವಿ ಬನ್ನೂರು ರೋಡಲ್ಲ ಇರೋಂಥ ದೇವಸ್ಥಾನಕ್ಕೆ. ಇದು ಹೆಣ್ದೇವರು. ಪ್ರತಿ ಸಲ ನಾನು ಇಲ್ಲೇ ಬರೋದು. ಅಮ್ಮನ ಗುಡಿಗೆ ಬಂದು ತಡೆ ಹೊಡೆಸ್ಕೊಂಡು ಅರ್ಚನೆ ಮಹಾಮಂಗಳಾರತಿ ಮಾಡಿಸ್ಕೊಂಡು ಹೋಗ್ತೀನಿ. ನಿಮ್ಮೆಲ್ರಿಗೂ ಗೊತ್ತು ಬುಗದಕಳ್ಳಿ ಮಾರಮ್ಮ ಟೆಂಪಲ್. ದೀಪ ತಂದಿದ್ದೆ, ಅಲ್ಲೂ ಕೂಡ ಒಂದು 5 ತುಪ್ಪ ದೀಪ ಅಂಟಿಸಿ ಅಮಾವಾಸ್ಯೆ ಅಲ್ವಾ ಅಂತ ಹೇಳಿ ಪೂಜೆ ಮಾಡಿಬಿಟ್ಟು ಅಲ್ಲೇ ಇಟ್ಬಿಟ್ಟು ತಡೆ ಎಲ್ಲ ಒಡಿಸ್ಕೊಂಡು ಅಲ್ಲಿರೋ ಅಂಥವ್ರಿಗೆಲ್ಲರಿಗೂ ಯಾವಾಗಲೂ ಸತೀಶ್ ದುಡ್ಡು ಕೊಡ್ತಾರೆ. ಸೊ ದುಡ್ಡೆಲ್ಲ ಕೊಟ್ಟು ಧೂಪ ಹಾಕಿ ಫೈನಲಿ ಈಗ ಒಂದವೇ ಬರುವಾಗ ಕೆಲಸ ಇತ್ತು ಅಂತ ಹೇಳಿದೆ ಅಲ್ವಾ. ಮಾರ್ಕೆಟ್ ನೋಡಿದ ತಕ್ಷಣ ಸತೀಶ್ ಅಲ್ಲಿ ಹೊರಟೋಗ್ತಾರೆ. ಸೊ ಮಾರ್ಕೆಟ್ಗೆ ಹೋದರು. ಸ್ವಲ್ಪ ಬೀನ್ಸ್, ಕ್ಯಾರೆಟ್ ಈ ಥರದ್ದೆಲ್ಲ ಬೇಕಿತ್ತಂತೆ.
ತೊಗೊಂಬರ್ತೀನಿ ಕೂತಿರು ಅಂತ ಹೇಳಿಬಿಟ್ಟು ಕೂರಿಸ್ಬಿಟ್ಟು FM ಹಾಕ್ಬಿಟ್ಟು ಹೊರಟೋದ್ರು. ತುಂಬ ಚಳಿಗೂ ಅದಕ್ಕೂ ನಿದ್ರೆ ಬಂದಂಗೆ ಆಗ್ತಾಯಿತ್ತು ನನಗೆ. ಆ ಯಪ್ಪ ನೋಡಿ ಒಂದು ಮಾರು ತೊಗೊಳಕ್ಕೆ ಪಾಪ ಯಪ್ಪನ ಹತ್ರ ಎಷ್ಟು ಕಣಿ ಆಡ್ತಾ ಇದ್ದಾನೆ. ದಯವಿಟ್ಟು ಈ ಥರ ರೋಡ್ ಸೈಡ್ ಇರೋರ ಹತ್ರ ವ್ಯಾಪಾರಿಗಳ ಹತ್ರ ಯಾರು ಕಣಿ ಆಡಬೇಡಿ ಅಂತ ನಾನು ಅಷ್ಟೇ ಕೇಳ್ಕೊತೀನಿ. ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಒಂದೆರಡು ರೀಲ್ಸ್ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೆ. ತುಂಬ ಸುಸ್ತಾಯಿತು. ರೀಲ್ಸ್ ಮಾಡಿ ಸುಮಾರು ದಿನ ಆಗಿತ್ತು. ಸೊ ರೀಲ್ಸ್ ಮಾಡೋಣ ಅಂತ ಮಾಡಿದ್ದಕ್ಕೆ ಎಷ್ಟು ಬೇವ್ತಿದ್ದೀನಿ ನೋಡಿ. ಅಷ್ಟೊತ್ತಿಂದ ಮೀಶೋದು ಒಂದೆರಡು ಪಾರ್ಸಲ್ ಕೂಡ ರಿಸೀವ್ ಆಯಿತು ನನಗೆ. ಏನೋ ಖುಷಿ, ಈ ರೀತಿ ರೆಡಿಯಾಗಿ ಸುಮಾರು ದಿನ ಆಗಿತ್ತು ಅಂತ ಹೊರಗೇನಿಲ್ಲ, ನ್ಯಾಚುರಲ್ ಆಗೇ. ಬಟ್ ಎಂಥ ಚಳಿ ಇರಲಿ ಮಳೆ ಇರಲಿ ತುಂಬ ಸ್ವೆಟ್ ಆಗ್ತೀನಿ ನಾನು. ಕಾಜರ್ ಡ್ರೆಸ್ ಚೇಂಜ್, ಕಾಸ್ಟ್ಯೂಮ್ ಚೇಂಜ್, ಕೆಲಸ ಕಾಜರ್ ಅಂತಾರಲ್ಲ ಹಂಗೆ. ಕರ್ಟನ್ಸ್ ಎಲ್ಲ ವಾಶ್ ಮಾಡಿದ್ದೆ ಬೆಳಗ್ಗೆ, ನೀವು ನೋಡಿದ್ರಿ. ಇದು ಸೋಮವಾರ ಆಗಿತ್ತು, ಅಮಾವಾಸ್ಯೆ ಆಗಿತ್ತು. ಸೊ ಹಾಗಾಗಿ ಎಲ್ಲ ಕರ್ಟನ್ಸ್ ವಾಶ್ ಮಾಡಿ ಈಗೆಲ್ಲ ಕರ್ಟನ್ಸ ಅದಾದ್ರ ಜಾಗಕ್ಕೆ ಹಾಕೋಂಥ ಕೆಲಸ. ಅಲ್ಲಿಂದ ಬಂದು 2 ರೀಲ್ ಮಾಡೋಷ್ಟರಲ್ಲಿ ಇರೋ ಬರೋ ಬೇವರೆಲ್ಲ ಕಿತ್ಕೊಂಡು ಹೊಟ್ಟೋಯ್ತು. ಇವಾಗೆಲ್ಲ ಕಡೆ ಕರ್ಟನ್ ಹಾಕಬೇಕು. ಇನ್ನೂ ತಿಂದಿಲ್ಲ ಗೈಸ್. ಬೆಳಿಗ್ಗೆ 1 ಪೀಸ್ ಪಪಾಯ, 2 ಬಾದಾಮಿ ತಿಂದಿರೋದು ನೋಡಿ. ರಾರಾ ಕೆಲಸಕ್ಕೂ ರಾರಾ ಕೆಲಸಕ್ಕೂ ರಾರಾ ಅಂತ ಕರೀತಿದ್ದಾರೆ ನನ್ನನ್ನು. ಇನ್ನು ಕರ್ಟನ್ಸ್ ಎತ್ಕೊಂಬರ್ಬೇಕು. ಮೋಡ ಮುಚ್ಕೊಂಡಿದೆ, ರೆಡ್ ಕಲರ್ದಿದೆಯಲ್ಲ ಅದನ್ನು ಎತ್ಕೊಂಬರ್ತೀನಿ ರೀ ತಾಳಿ. ನನ್ನ ಅವಸ್ಥೆ ನೋಡಿ, ನನ್ನ ಅವಸ್ಥೆ 3ನೇ ಫ್ಲೋರಿಂದ ಎತ್ಕೊಂಬರೋಷ್ಟರಲ್ಲಿ ಯಪ್ಪ ಇದು ನಾವು ಒಗೆಯೋದು ಸಾಕು. ಈ ಮ್ಯಾಟನ್ನು ಕೂಡ ಒಗೆದಿದೆ ಗೈಸ್, ತುಂಬ ಧೂಳಾಗಿತ್ತು. ಇಲ್ಲಿ ನೋಡಿ, ಒಗೆಯೋದೇನೋ ಒಗೆದು ಬಿಡ್ಬೋದು, ಅದರ ಪ್ಲೇಸ್ಗೆ ಅದನ್ನು ಶಿಫ್ಟ್ ಮಾಡೋದು ಇದೆಯಲ್ಲ ರಣ ಹಿಂಸೆ. ಡೈಲಿ ಇಂಥ ನೀರೆಲ್ಲ ಆಟ ಆಡ್ತಾಯಿದ್ರೆ ಕೆಮ್ಮು ಹೋಗು ಅಂದರೆ ಎಲ್ಲೋಗುತ್ತೆ. ಫಸ್ಟು ಕರ್ಟನ್ ಹಾಕ್ಬಿಡ್ತೀನಿ ಈ ರೂಮ್ದು. ಡನ್ ಹೋಗಯ್ಯ. ನಿಮ್ಮ ಜೊತೆ ಮಾತಾಡ್ತಾ ಡನ್ ಬೇಗ ಮುಗಿಸ್ಬಿಟ್ರೆ ಏನೋ ಒಂಥರ ಖುಷಿ. ಇದು ದೊಡ್ಡ ಟಾಸ್ಕ್ ನನಗೆ. ಸೋಫಾ ಎಳಿಬೇಕು, ಸೋಫಾ ಮುಂದೆ ಹಾಕಬೇಕು. ಯಪ್ಪ ಶಿವ. ಸ್ವಲ್ಪ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರಿ ಸಿಸ್ ಸೋಫಾ ಚೇಂಜ್ ಮಾಡಿ ಅಂತ. ಯಪ್ಪ ಈಗ ತೊಗೊಂಡು 5 ವರ್ಷ ಆಗಿದೆ ಅಷ್ಟೇ. ರಫ್ಯೂಸು ಕರೆಕ್ಟಾಗಿದೆ, ನಮ್ಮನೆ ರಫ್ಯೂಸೇ. ಸದ್ಯಕ್ಕಂತೂ ಚೇಂಜ್ ಮಾಡೋ ಪ್ಲ್ಯಾನ್ ಯಾವುದೂ ಇಲ್ಲ. ಕಾಯ್ತಾಯಿರಿ, 5 ನಿಮಿಷ ಸಿಗ್ತೀನಿ. ಫೈನಲಿ ಈ ಸೈಡ್ ಕರ್ಟನ್ ಫುಲ್ ಹಾಕಿದ್ದೀನಿ, ಇನ್ನು ಆ ಸೈಡ್ ಬ್ಯಾಲೆನ್ಸ್ ಇದೆ. ಇಲ್ಲಿ ನೋಡಿ ಗೈಸ್, ನೋಡಿದ್ರಾ? ಅಪ್ಪ ರಿಯಲ್ ಬೇವರು ಇದು. ಇಲ್ಲಿ ನೋಡಿ, ಓ ಗಾಡ್, ಇಷ್ಟು ಬೇವ್ರ್ತಾ ಇದ್ದೀನಿ. ಈ ಸುಮಾರು ಜನ ಅಂತಾರೆ ಯಾಕೆ ಇಷ್ಟೊಂದು ಬೇವ್ರ್ತಾ ಇದ್ದೀನಿ ಅಂದಾಗ, ಸಿಸ್ ನೀವು ವೀಕ್ ಆಗಿದ್ದೀರಾ ಅನಿಸುತ್ತೆ, ಹಾಗೆ ಹಿಂಗೆ ಅಂತ. ಇಲ್ಲ, ನಂದು ಆಯಿಲಿ ಫೇಸು. ಅಂಥದ್ರಲ್ಲೂ ನಾನು ಎಂಥ ಚಳಿ ಮಳೆ ಗಾಳಿ ಇರಲಿ ನಾನು ಈ ಥರ ಸ್ವೆಟ್ ಆಗ್ತಾನೆ ಇರ್ತೀನಿ. ನನ್ನ ಅಪ್ಪನೂ ಹೀಗೆ, ಅದು ಎರಿಡಿಟಿ ಅಂತ ಅನ್ಕೋತೀನಿ. ಇಲ್ಲಿ ನೋಡಿ, ಆಮೇಲೆ ಫಿಲ್ಟರು ಮೇಕಪ್ ಅನ್ಬೇಡಿ, ಬೇವ್ರ ಸಮೇತ ಒರೆಸಿ ತೋರಿಸ್ತಾ ಇದ್ದೀನಿ. ನಂದಿರೋದೇ ಹಾಗೆ ಬ್ಲಷಿ ಸ್ಕಿನ್. ನಂದು ಬಿಸಿಲಿಗೆ ಒಂಥರ ಆಗ್ಬಿಡುತ್ತೆ ನನ್ನ ಸ್ಕಿನ್ನು, ಗೊತ್ತಾಯ್ತಾ? ಇದು ರಿಯಲ್ ಶ್ವೇತಕ್ಕ, ಗೊತ್ತಾಯ್ತಾ? ಅಲ್ಲಿ ನೋಡಿ ಮುಗೀತು ಈ ಕಡೆದು. ಇನ್ನು ಈ ಕಡೆದು ಬ್ಯಾಲೆನ್ಸ್ ಇದೆ. ಸುಮಾರು ದಿನ ಆಗಿತ್ತು ಆ್ಯಕ್ಚುಲಿ, ನಿಜ ಹೇಳಬೇಕು ಅಂದರೆ. ನಾನು ಈ ಕರ್ಟನ್ಸ್ ಎಲ್ಲ ಹಾಕ್ತಾ ಇರಲಿಲ್ಲ, ಮಕ್ಕಳಿಗೆ ವಹಿಸ್ಬಿಟ್ಟಿದ್ದೀನಿ. ವಿಕ್ಕಿ ಇಲ್ಲ ಚಾರು ಇಬ್ಬರಲ್ಲಿ ಯಾರು ಒಬ್ಬರು ಹಾಕ್ತಾರೆ. ಕಾಲು ನೋವು ಬಂದಾಗಿಂದ ನನಗೂ ವಯಸ್ಸಾಯಿತು, ನಾನು ಕೆಲಸ ಜಾಸ್ತಿ ಮಾಡಲ್ಲ, ನೀವೇ ಮಾಡ್ಕೋಬೇಕು ಅಂತೆಲ್ಲ ಹೇಳಿ ಸುಮ್ಮನೆ ಹಾಗಂತ ಹೇಳ್ತಾ ಇರ್ತೀನಿ ಪದೇ. ಅವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಈ ಕೆಲಸ ಮಾಡ್ತಾರೆ. ಈಗ ಅವ್ರು ಸ್ಕೂಲಿಗೆ ಹೋಗಿದ್ರಲ್ವಾ, ಸೊ ನಾನೇ ಮಾಡ್ತಾಯಿದ್ದೀನಿ. ಅಪ್ಪ ಇದು ಇರಿ, ಜಸ್ಟ್ ವೆಯ್ಟ್, ಇದನ್ನು ಹಾಕ್ಬಿಟ್ಟು ಸಿಗ್ತೀನಿ. ನಿಮ್ಮ ಹತ್ರ ಮಾತಾಡ್ತಾ ಕೆಲಸ ಮಾಡ್ತಾಯಿದ್ರೆ ನನಗೆ ಕೆಲಸ ಮಾಡ್ತಾನೇ ಇದ್ದೀನಿ ಅಂತಲೇ ಅನಿಸೋದಿಲ್ಲ. ವೆಯ್ಟ್, ಅದೊಂದು ಹಾಕ್ಬಿಟ್ಟು ಸಿಗ್ತೀನಿ. ಡನ್. ಬ್ಯಾಕ್ ಸೈಡ್ ವಿಂಡೋದು ಹಾಕಾಯಿತು. ಸುಮಾರು ಜನ ಕೇಳ್ತಾಯಿದ್ರಿ, ಏನು ಗೊತ್ತಾ, ಇದು ಕ್ರೀಮ್ ಕಲರ್ ಥ್ರೆಡ್ ವರ್ಕ್ ಇರೋಂಥದ್ದು ಎಂಬ್ರಾಯ್ಡ್ರಿ, ಹ್ಯಾಂಡ್ ಎಂಬ್ರಾಯ್ಡ್ರಿ ಕರ್ಟನ್, ಅಂದರೆ ಡಿಸೈನರಿಂದ ಡಿಸೈನ್ ಮಾಡಿಸಿರೋಂಥದ್ದು. ನಂಗೆ ಈ ಥರನೇ ಕಾಂಬಿನೇಷನ್ ಬೇಕು ಅಂತ ಹೇಳಿ. ಇದು ಧೂಪ ಎಲ್ಲ ಹಾಕ್ತಿರ್ತೀವಲ್ವ, ದೀಪ ಹಚ್ಚಿ ಧೂಪ ಹಾಕಿ ಇಲ್ಲೆಲ್ಲ ದೀಪ ಹಚ್ಚಿ ಧೂಪ ಹಾಕ್ತಾ ಇರ್ತೀನಲ್ವ. ಇಲ್ಲೂ ಕುಬೇರನ ಮೂಲೆ ಅಂದ್ಬಿಟ್ಟು ಇಲ್ಲಿ ಕೃಷ್ಣ ಲಕ್ಷ್ಮಿ ಎಲ್ಲ ಇಟ್ಕೊಂಡಿದ್ದೀನಲ್ವ. ಸೊ ಅದ್ರದ್ದು ಏನಾಗುತ್ತೆ, ಈ ದೀಪ ಹಚ್ಚಿ ಹಿಂಗೆ ಡೋರ್ ಹಾಕ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋದಾಗ ಅದ್ರದ್ದು
ಮೇಲ್ಗಡೆ ಹೋಗಿ ಆ ಥರದ್ದೆಲ್ಲ ಹೋಗಿ ವೈಟ್ ಕಲರೆಲ್ಲ ಬೇಗ ಬೇಗ ಬ್ಲ್ಯಾಕ್ ಕಲರಲ್ಲಿ ಟರ್ನ್ ಆಗಿಬಿಡುತ್ತೆ. ಇದನ್ನು ಮೆಷಿನ್ ವಾಶ್ ಮಾಡೋಂಗಿಲ್ಲ. ಈ ಎಂಬ್ರಾಯ್ಡ್ರಿ ಏನಿದೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಹೊಟ್ಟೋಗ್ಬಿಡುತ್ತೆ, ಅಂದರೆ ಕಿತ್ಕೊಂಡು ಬಂದುಬಿಡುತ್ತೆ. ಈ ಥರ ಎಂಬ್ರಾಯ್ಡ್ರಿ ಎಲ್ಲ ಹ್ಯಾಂಡ್ ಉಜ್ಜಂಗೂ ಇಲ್ಲ. ನೆನೆ ಹಾಕ್ಬಿಟ್ಟು ನಿರ್ಮಾ ಟೈಡಲ್ಲಿ ನೆನೆ ಹಾಕಿ ಹೀಗೆ ಕುಸುಕ್ತೀವಲ್ಲ ಆ ಥರ ಮಾಡಬೇಕಷ್ಟೇ, ಜಾಸ್ತಿ ರಫ್ ಯೂಸ್ ಮಾಡೋಂಗಿಲ್ಲ. ಆ ಥರ ಎಲ್ಲ ಮಾಡಿದ್ರೆ ಹಾಳಾಗಿಬಿಡುತ್ತೆ ಕರ್ಟನ್ಸು. ಸೊ ವಾಶ್ ಮಾಡಿ ಹಿಂಗಾಗಿದೆ. ಸೋಫಾ ಕವರೆಲ್ಲ ಹಾಕೋಕ್ಕಾಗಿಲ್ಲ ಬೆಳಗ್ಗೆ ನನಗೆ ಅರ್ಜೆಂಟಲ್ಲಿ. ಇವಾಗ ನೋಡೋಣ ಮಧ್ಯಾಹ್ನ ಮೇಲೆ ಹಾಕದೇ ಇಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಬನ್ನಿ ಮೇಲೆ ಹೋಗೋಣ. ಮಾತಾಡ್ತಾ ಕೂತ್ಕೊಂಡೇ ಬಿಡ್ತೀನಿ ಎಕ್ಸ್ಪ್ಲೈನ್ ಮಾಡಿಕೊಂಡು. ಪಪಾಯ ತಿಂದಿಲ್ಲ, ಒಂದೇ ಪೀಸ್ ಪಪಾಯ ತಿಂದಿರೋದು. ಸತೀಶ್ ನನಗೆ ಅಂತ ಪಪಾಯ ಕಟ್ ಮಾಡಿಟ್ಟಿದ್ದಾರೆ. ತಿಂದಿಲ್ಲ ಗಾಯ್ಸ್, ನಿಜ. ಟೈಮು ನೋಡಿ 12:30. ನಾನು ಸುಳ್ಳು ಹೇಳ್ತಾ ಇಲ್ಲ, ನನ್ನ ಆಣೆಗೂ. ಸುಳ್ಳು ಹೇಳಿದ್ರೆ ಏನು ಸಿಗುತ್ತೆ ನನಗೆ ಅಲ್ವಾ? ಇವಾಗ ಮೇಲ್ಗಡೆ ರೂಮ್ದೊಂದು ಕರ್ಟನ್ ಹಾಕ್ಬಿಟ್ರೆ ಸಮಾಧಾನ. ಮೀಶೋಯಿಂದ ಪಾರ್ಸಲ್ ರಿಸೀವ್ ಮಾಡಿಕೊಂಡೆ. ಅದು ಏನಂತ ಬುಕ್ ಮಾಡಿದ್ದೀನಿ ಅಂತಲೇ ಗೊತ್ತಿಲ್ಲ ನನಗೆ. ಯಾವುದೋ ಮೂಡಲ್ಲಿ ಏನೋ ಮಾಡಿಬಿಟ್ಟಿರ್ತೀನಿ. ಎಷ್ಟು ಕ್ಯೂಟ್ ಅಲ್ವಾ ನನ್ನ ಮಗಳು ಚಾರು. ಐ ಲವ್ ಯು ಮಗಳೇ. ಚಾರುನ ಸುಮಾರು ಜನ ಇಷ್ಟಪಡ್ತೀರಾ, ಥ್ಯಾಂಕ್ ಯು ಸೋ ಮಚ್. ಮಗುವಾಗಿರಲೇಬೇಕಾಗಿತ್ತು, ಅವಳು ದೊಡ್ಡವಳಾಗಬಾರ್ದಾಗಿತ್ತು. ಟೆನ್ಷನ್ ಜಾಸ್ತಿ ಆಗ್ತಾಯಿದೆ ನನಗೆ. ಅವಳು ದೊಡ್ಡವಳಾಗ್ತಾ ನನಗೆ ಟೆನ್ಷನ್ ಜಾಸ್ತಿ ಆಗ್ತಾಯಿದೆ. ಬನ್ನಿ ಈಗ ನಮ್ಮ ಬೋಳು ಕಿಟಕಿಗೆ ವಿಂಡೋಗೆ ಕರ್ಟನ್ ಹಾಕಿ ಸಿಗ್ತೀನಿ, ಕಾಯ್ತಾಯಿರಿ. ಫೈನಲಿ ಡನ್ ಹಾಕಾಯ್ತು ಕರ್ಟನು. ನಮ್ಮ ಮನೆ ಹತ್ರ ಒಂಥರ ಗೈಸ್, ಒಂದು ಸ್ಯಾರಿ ಹಾಕ್ಕೊಳ್ಳೋಂಗಿಲ್ಲ, ಒಂದು ಒಡವೆ ಹಾಕ್ಕೊಳ್ಳೋಂಗಿಲ್ಲ. ಎಲ್ಲಿ ಹೋಗ್ತಾಳೆ, ಏನು ಮಾಡ್ತಾಳೆ, ಇವತ್ತು ಎಲ್ಲೋದ್ಲು, ಇವತ್ತು ಈ ಸ್ಯಾರಿ ಹಾಕ್ಕೊಂಡಿದ್ದಾಳೆ, ಇವತ್ತು ಏನು ಮಾಡ್ತಾಳೆ. ಕೆಟ್ಟ ಕುತೂಹಲ ಅಂದರೆ ಪಕ್ಷಿಗಳ ಥರ ನನ್ನನ್ನೇ ನೋಡುವರು, ಆ ಕಣ್ಣಲ್ಲೇ ಕೊಲ್ಲುವರು ಅನ್ನೋ ಥರ. ನಾನೇನು ದೊಡ್ಡ ಸೆಲೆಬ್ರಿಟಿ ಅಂತ ಹೇಳ್ತಾ ಇಲ್ಲ, ಸಿಚುವೇಶನ್ ಹಂಗಿದೆ. ಸತೀಶು ಒಂದೇ ಸತ ಬೊಂಬಡ ಬರಾಯಿಸ್ತಾ ಇದ್ದಾರೆ. ಅದೇನು ಕೇಳೋಣ ಬನ್ನಿ. ಬಿಡ ಬಾಯಿ, ಏನು ಮಾಡ್ತಿದ್ದೆ ಊರ್ಲಿ? ಏನೋ ಮಾಡ್ತಿದ್ದೆ ಊರ್ಲಿ? ಕೋಟೆ. ನಾನು ಯಾವಾಗಲೂ ಹುಡ್ಗರನ್ನ ರೇಗಿಸ್ತಾ ಇರ್ತೀನಿ, ಅವ್ರು ಮಾತಾಡಿಲ್ಲ ಅಂದರೂ ಮಾತಾಡಿಸ್ತಾ ಇರ್ತೀನಿ. ದಯವಿಟ್ಟು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ ಯಾರೂ. ಸೊ ಮೊಸರನ್ನ, ವೆಜ್ ಪಲಾವ್, ಮಸಾಲೆ ವಡೆ ಎಲ್ಲ ಮಾಡಿದರು ಸತೀಶು. ದೇವಸ್ಥಾನದಿಂದ ಬಂದು 5 ನಿಮಿಷ ಕೂತ್ಕೊಳ್ಳಿಲ್ಲ. ರಪ್ಪ ಅಂತ ಕೆಲಸ ಇರಬೇಕು ಅವ್ರಿಗೆ. ಅವ್ರು ಆ್ಯಕ್ಟಿವ್ ಆಗಿರಬೇಕು ಅಂದರೆ ಕೆಲಸ ಮಾಡ್ತಾ ಇರಬೇಕು ಅವರು. ಇಲ್ಲ ಅಂದರೆ ಮಂಕ್ ಮಾದೇವನ್ ಥರ ಆಗಿಬಿಡ್ತಾರೆ, ಮಂಕ್ ಹಿಡ್ಕೊಂಡು. ಚಳಿಗೂ ಅದಕ್ಕೂ ಬಿಸಿ ಬಿಸಿ ಮಸಾಲೆ ವಡೆ ಖಾರವಾಗಿ ಸಖತ್ತಾಗಿತ್ತು ಸತೀಶ್ ಮಾಡಿದಂಥದ್ದು. ಸೊ ನಾನು ಕೂಡ ಟೇಸ್ಟ್ ಮಾಡಿದೆ, ನಿಜಕ್ಕೂ ತುಂಬ ಚೆನ್ನಾಗಿತ್ತು. ಪಾರ್ಟಿ ಕಾಲ್ ಮಾಡ್ತಾಯಿದ್ರು ಅರ್ಜೆಂಟಾಗಿ, ಸತೀಶು ತೊಗೊಂಬನ್ನಿ, ಊಟ ತೊಗೊಂಬನ್ನಿ ಅಂತ. ಸೊ ಎಲ್ಲ ರೆಡಿ ಮಾಡಿಕೊಂಡು ಬೇಗ ಅವರು ಕೂಡ ಹೊರಟರು. ಸೊ ನಾ ಕೂತ್ಕೊಂಡು ವೀಡಿಯೋ ಮಾಡ್ತಿದ್ದೊಳಗೆ ಬಾಯಲ್ಲಿ ದಾಳಿಂಬೆ ಬಿಡಿಸು, ಮೊಸರನ್ನ ಕಲಸು ಅಂತ ದೊಡ್ಡ ಕೆಲಸ ಕೊಟ್ಟರು. ನಾನು ಕೂಡ ನನ್ನ ಕೈಲಾದಷ್ಟು ಅಷ್ಟೋ ಕೆಲಸ ಮಾಡಿ ಮುಗಿಸ್ದೆ. ಸತೀಶ್ಗಂತೂ ತುಂಬ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಆಯಿತಾ ತೊಗೊಂಬನ್ನಿ ಅಂತ. ಸೊ ಎಲ್ಲದಕ್ಕೂ ಬೇಗ ರ್ಯಾಪರೆಲ್ಲ ಹೊಡೆದು ಪ್ರತಿಯೊಂದು ನಾನು ಕೂಡ ಎತ್ತಿಬಿಟ್ಟು ಎಲ್ಲ ಗಾಡಿಗೆ ಕೊಡ್ತಾಯಿದ್ದೀನಿ. ಸೊ ನಾನು ಫೋನ್ ಹಿಡ್ಕೊಂಡು ನಿಂತ್ಕೊಂಡ್ರೆ ಇನ್ನು ಹೋಗಿದ್ದಾರೆ ಸತೀಶು, ಇದನ್ನು ವೀಡಿಯೋ ಮಾಡ್ಕೋಬೇಕಾ ಅಂತಾರೆ ಅಂತ ಅಂದ್ಬಿಟ್ಟು ಫೋನ್ನ ಸೈಡ್ಗೆ ಇಟ್ಬಿಟ್ಟು ಬೇಗ ಎಲ್ಲ ಎತ್ಕೊಡೋಕ್ಕೆ ಅಂತ ಹೋದೆ. ಏನೇ ಇದ್ರೂ ಈ ಕೆಲಸ ಅಂತ ಬಂದಾಗ ತುಂಬ ಅರ್ಜೆಂಟ್, ಎಮರ್ಜೆನ್ಸಿ, ಟೆನ್ಷನ್ ಕೆಲಸ ಅಂತ ಹೇಳ್ಬೋದು. ಫೋನ್ ನೋಡಿದ್ರೆ ಬಿಸಾಕ್ಬಿಡ್ತಾರೆ. ಎಲ್ಲ ಎತ್ತಿ ಇಟ್ಬಿಟ್ಟು ಮನೆಗೆ ಬಂದೆ. ನ್ಯೂ ಇಯರ್ಗೆ ಎಷ್ಟು ಶಾಪಿಂಗ್ ಮಾಡಿದ್ದೀನಿ ನೋಡಿ. ನ್ಯೂ ಇಯರ್ಗೆ ಏನೇನು ತರಿಸಿದ್ದೀನಿ, ಏನೇನು ಬುಕ್ ಮಾಡಿದ್ದೀನಿ ನಿಜಕ್ಕೂ ಗೊತ್ತಿಲ್ಲ. ಇಷ್ಟು ಪಾರ್ಸಲ್ ಇವತ್ತು ರಿಸೀವ್ ಮಾಡ್ಕೊಂಡಿದ್ದೀನಿ. ಏನಿದೆ ನಿಮಗೂ ತೋರಿಸ್ತೀನಿ. ಈ ಸಲ ಅಂಗಡಿಗೆ ಹೋಗಂತೂ ಶಾಪ್ ಮಾಡಲಿಲ್ಲ, ಕಾರಣ ಮಕ್ಕಳಿಗೆ ಟೆಸ್ಟಸ್, ಸತೀಶ್ಗೆ ಕೂಡ ಫ್ರೀ ಇರಲಿಲ್ಲ. ನೀವು ನೋಡಿದ್ರಿ ಸ್ಲೀಪರ್. ಫಸ್ಟ್ ಅಂತೆ ಸ್ಲೀಪರ್ ಬಂದಿದೆ ನೋಡಿ. ಪ್ಯಾಕಿಂಗ್ ಚೆನ್ನಾಗಿದೆ. ಲಿಂಕ್ ಬೇಕಿದ್ರೆ ಕಮೆಂಟಲ್ಲಿ ಹೇಳಿ. ನಾನು 7 ಸೈಜ್ ಬುಕ್ ಮಾಡಿದ್ದೆ. ಚೆಂದ ಇದೆ ಅಲ್ವಾ? ಹೊಸ ಸ್ಲಿಪ್ಪರ್ ಅಂದರೆ ಫೂಟ್ ವೈಟ್ ಕಲರ್ ಬೇಡವಾಗಿತ್ತು. ಇದು ಒಂದು ಜೊತೆ ಶಾಪಿಂಗ್ ಭರ್ಜರಿ ಶಾಪಿಂಗ್. ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ.
ನಂಗೆ ಇದು ಕಾಂಬಿನೇಷನ್ ಇಷ್ಟ ಆಯಿತು, ಬಟ್ ವೈಟ್ ಸೈಜ್ ಆಗುತ್ತಾ ನೋಡ್ತೀನಿ ಫಸ್ಟ್. ಹೊಸ ಸ್ಲೀಪರ್ ಅಲ್ವಾ, ಸೊ ಇಟ್ಸ್ ಓಕೆ. ಮನೆ ಒಳಗಡೆ ಡನ್. ಚೆನ್ನಾಗಿದೆ ಗೈಸ್, ಚೆನ್ನಾಗಿದೆ, ಸಾಫ್ಟಾಗಿದೆ. ಹಂಗೆ ಹಾರ್ಡ್ ಅಂತ ಏನು ಅನಿಸ್ತಾ ಇಲ್ಲ. ಯಾಕಿಷ್ಟು ಭರ್ಜರಿ ಶಾಪಿಂಗ್, ಯಾಕೆ ಇಷ್ಟೊಂದೆಲ್ಲ ಶಾಪ್ ಮಾಡ್ತಾಯಿದ್ದೀನಿ? ಎನಿ ಗೆಸ್ಸಸ್? ಏನಾದರೂ ಗೆಸ್ ಇದ್ದರೆ ಕಮೆಂಟಲ್ಲಿ ಹೇಳಿ. ಎಲ್ಲ ಹೋಗ್ತಾ ಇದ್ದೀವಿ, ಏನೋ ಎತ್ತ ಎಲ್ಲಾದರೂ ಹೋಗ್ತಾ ಇದ್ದೀವ ಅಂತ ಅನಿಸಿದ್ರು ಕೂಡ ಕಮೆಂಟ್ ಮಾಡಿ. ನನ್ನ ಮಗಳು ನೋಡಿದ್ರೆ ಬಾಯ್ ಬಿಡ್ತಾಳೆ, ಮಮ್ಮಿ ನನಗಿಲ್ಲ, ಮಮ್ಮಿ ನನಗೆ, ಮಮ್ಮಿ ನೀನು ಮಾತ್ರ ತೊಗೊಂಡಿದ್ಯಾ ಅಂತ. ಸೊ ಚೆಂದ ಉಂಟು ಗೈಸ್. ಲಿಂಕ್ ಬೇಕಿದ್ರೆ ಕಮೆಂಟಲ್ಲಿ ಲಿಂಕ್, ಸ್ಲಿಪ್ಪರ್ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಆದರೆ ಸೆಂಡ್ ಮಾಡ್ತೀನಿ, ಓಕೆನಾ? ನೆಕ್ಸ್ಟ್ ಒನ್, ಪ್ಯಾಕಿಂಗ್ ಚೆನ್ನಾಗಿದೆ, ನೋ ಡ್ಯಾಮೇಜ್, ಸೂಪರ್ ಇಷ್ಟ ಆಯಿತು. ಇದು ನಂಗೆ ಒಂದೊಂದ್ಸಲಿ ಕಟ್ ಮಾಡೋಕ್ಕೆ ಬೇಜಾರು ಗೈಸಿಲ್ಲ. ಅಕಸ್ಮಾತ್ ಎಕ್ಸ್ಚೇಂಜ್ ಏನಾದರೂ ಇದ್ದರೆ ಆ ಕಡೆ ಕಟ್ ಮಾಡಿಬಿಟ್ರೆ, ಇದು ಪ್ಯಾಕ್ ಆಫ್ ಸ್ಟೋದು ಪ್ಯಾಂಟ್. ಇದು ನನ್ನ ಮಗಂದು. ನೈಸ್, ಇಟ್ಸ್ ಕೂಲ್ 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 ಬೇಬಿ, ಕೂಲ್ ಕೂಲ್ ಕೂಲ್. ಸೇಮ್ ಬಟ್ ಕಲರ್ ಚೇಂಜ್. ಚೆನ್ನಾಗಿದೆ. ಇದು ನನ್ನ ಮಗನಿಗೆ ನೋಡಿರೋದು 2 ಪ್ಯಾಂಟ್ಸ್ ಒಂದೇ ಇದರಲ್ಲಿ. ಇಲ್ಲಿ ನೋಡಿ, ಈ ಥರ ನನ್ನ ಮಗನಿದು ಸ್ಪೋರ್ಟ್ಸ್ ವೇರ್. ಪ್ಯಾಂಟ್ ಅಂತ ಬಾಯಿ ಬಿಡ್ತಾ ಇದ್ದ ಗೈಸ್ನಲ್ಲಿ. ನನ್ನ ಜೀವ ತಿಂದ್ಬಿಟ್ಟಿದ್ದ. ಅವನಿಗೋಸ್ಕರ 2 ಪ್ಯಾಂಟ್ ತರಿಸಿದ್ದೀನಿ. ಚೆನ್ನಾಗಿದೆ ಕ್ಲಾತು, ಸ್ಪೋರ್ಟ್ಸ್ ವೇರ್ ಅಲ್ವಾ. ಒಂದು ಗ್ರೇ, ಒಂದು ಬ್ಲ್ಯಾಕ್. ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ, ಲಿಂಕ್ ಅಂತ ಕಮೆಂಟ್ ಮಾಡಿ. ಇದೆಲ್ಲ ಸೈಡ್ ಇಟ್ಬಿಡ್ತೀನಿ. ನೆಕ್ಸ್ಟ್, ನಿನ್ನೆ ಒಂದು ರಿಸೀವ್ ಮಾಡಿಕೊಂಡೆ ಪಾರ್ಸೆಲ್, ಅದು ನನ್ನ ಮಗಳಿದು. ಇದು ಕೂಡ ನನ್ನ ಮಗಳಿಗೆ. ಈ ಸಲ ಸ್ವಲ್ಪ ದೊಡ್ಡದನ್ನ ಬುಕ್ ಮಾಡಿದ್ದೀನಿ, ನ್ಯೂ ಇಯರ್ಗೆ ಹಾಕೋಕ್ಕೆ ಅಂತ. ನೆಟೆಡ್ ಗೌನ್. ಓಗೋಡ್ ಆಗುತ್ತಾ ಇದೆ ಅವಳಿಗೆ. ಈ ಥರ ಇದೆ. ಅವಳು ಬಂದಮೇಲೆ ವೇರ್ ಮಾಡಿ ನೋಡಬೇಕು. ಐ ಥಿಂಕ್ ಇದು ಆಗುತ್ತಾ ಬಿಡ್ತು ಅಂತ. ಬಿಡ್ತು ಚಿಕ್ಕದಾಯಿತು ಅನ್ಸತ್ತೆ ನನಗೆ. ನಾನು 36 ಬುಕ್ ಮಾಡಿದ್ದೆ ಅವಳಿಗೆ. ನೋಡೋಣ, ಆಗಲಿಲ್ಲ ಅಂದರೆ ವಾಪಸ್ ಮಾಡ್ತೀನಿ. ಹೇಗಿದೆ, ಕ್ಯೂಟಾಗಿದೆ ಅಲ್ವಾ? ನನ್ನ ದುಡ್ಡಲ್ಲಿ, ನನ್ನ ಅರ್ನಿಂಗ್ಸ್ ದುಡ್ಡಲ್ಲಿ ನಾನು ನ್ಯೂ ಇಯರ್ಗೆ ನನ್ನ ಮಕ್ಳಿಗೆ ಇಷ್ಟು ಶಾಪ್ ಮಾಡಿಸಿದ್ದೀನಿ, ಆನ್ಲೈನ್ ಶಾಪಿಂಗ್. ನೋಡೋಣ, ಆದರೆ ಇಟ್ಕೋತೀನಿ, ಇಲ್ಲ ಅಂದರೆ ಎಕ್ಸ್ಚೇಂಜ್. ಇದು ಲ್ಯಾವೆಂಡರ್ ಕಲರ್ ಈ ಥರ ಪರ್ಲೆಲ್ಲ ಅವಳ ಹತ್ರ ಕಾಂಬಿನೇಷನಲ್ಲಿ ಇರಲಿಲ್ಲ, ಸೊ ಹಾಗಾಗಿ ಬುಕ್ ಮಾಡಿದೆ. ನ್ಯೂ ಇಯರ್ಗೆ ಅಂತ ಬುಕ್ ಮಾಡಿದ್ದೀನಿ. ನನ್ನ ದುಡ್ಡಲ್ಲಿ ನಾನು ಅವಳಿಗೆ ಅಂತಲ್ಲ, ನನ್ನ ಮಗನಿಗೂ ಕೂಡ ಮಾಡಿದ್ದೀನಿ. ನೀವು ನೋಡಿದ್ರಲ್ಲ. ಅಬ್ಬಾ, ಇದು ಹಿಂಗೆ ತುಂಬಿಟ್ಟಿರ್ತೀನಿ, ಇಲ್ಲಾಂದರೆ ಅವ್ರು ಎಕ್ಸ್ಚೇಂಜ್ ತೊಗೊಳಲ್ಲ. ಇದ್ರ ಪ್ಯಾಕಿಂಗ್ ಕವರ್ ಹಾಕಿ ಅದರಲ್ಲೇ ಹಾಕಿ ಈ ಕೆಮ್ಮು ಯಪ್ಪ ದೇವ. ಇದೇನು ಇಷ್ಟೊಂದಿದೆ ಗೈ. ಇದು ಪ್ಯಾಕ್ ಆಫ್ ಟು. ಇದು ನನ್ನ ಪ್ಯಾಂಟಸ್. ನೋಡಿ ಗೈಸ್, ನೋಡಿ ಗೈಸ್, ನೋಡಿ 34. ಇದು ಚಿಕ್ಕದು ಬಂದಿದೆ ಗೈಸ್. ಇದು ಎಕ್ಸ್ಚೇಂಜ್ ಮಾಡ್ತೀನಿ.
ನಾನು ತುಂಬ ದೊಡ್ಡದಾಗುತ್ತೆ ಅಂದ್ಕೊಂಡೆ 38 ಮಾಡೋಕ್ಕೆ. ಇದು ಎಕ್ಸ್ಚೇಂಜ್ ಇದು ಬೇಡ, ಚಿಕ್ಕದಾಗಿತ್ತು ನನಗೆ ಅಂತ ತರಿಸ್ಕೊಂಡೆ. ನನ್ನ ಮಗಳಿಗೆ ದೊಡ್ಡದಾಗುತ್ತೆ. ಈ ಥರದ್ದೆಲ್ಲ ನನ್ನ ಮಗ ಹಾಕೋದಿಲ್ಲ. ಇದು ಪ್ಯಾಕ್ ಆಫ್ 2, ಒಂದು ಪಿಂಕ್ ಒಂದು ಬ್ಲ್ಯಾಕಲ್ಲಿ ಮಾಡಿದ್ದೆ. ಎಕ್ಸ್ಚೇಂಜ್ ಹೋಗುತ್ತೆ, ರಿಟರ್ನ್ ಹಾಕ್ತೀನಿ. ಇನ್ನೊಂದು ಬಟರ್ಫ್ಲೈ ಟಾಪು ತುಫಾನ್ ಟಾಪ್ ಬುಕ್ ಮಾಡಿದ್ದೆ. ಬಂದು XXL ಮಾಡಿದ್ದೆ. ಬಂದಿದೆ. ಎಸ್ ಇದನ್ನು ಹಿಂಗೆ ಹಾಕಿ ಇದನ್ನು ಹಿಂಗೆ ಟೈ ಮಾಡಬೇಕು. ಸಖತ್ತಾಗಿರುತ್ತೆ ಹಾಲಿಡೇ ಮೂಡ್ಗೆ. ಇದ್ರದ್ದು ಲಿಂಕ್ ಬೇಕಿದ್ರೆ ಕಮೆಂಟಲ್ಲಿ ಮಾಡಿ. ವರ್ತ್ ಆಗಿದೆ, ಕಾಟನ್ ಕ್ಲಾತ್ ಅದು. ಇಲ್ಲಿ ಜಾಯಿನ್ ಬರುತ್ತೆ. ಮೆಟೀರಿಯಲ್ ಚೆನ್ನಾಗಿದೆ, ಪ್ರಿಂಟೆಡ್. ಅಂದರೆ ಇದು ಹೋಗುತ್ತಾ ಏನೋ ಗೊತ್ತಿಲ್ಲ. 250 ಅನಿಸುತ್ತೆ ಅಷ್ಟೇ ಗೈಸ್. 250ಗೆ ಇನ್ನೇನು ಸಿಗುತ್ತೆ ಅಲ್ವಾ? ಈ ಥರ ಟಾಪ್ಸ್ ಎಲ್ಲ ಈಗ ಲವ್ ಆಗಿದೆ. ಇದಕ್ಕೆ ಬಟರ್ಫ್ಲೈ ಟಾಪ್ ಅಂತಲೂ ಕರೀತಾರೆ, ಆಮೇಲೆ ತುಫಾನ್ ಟಾಪ್ ಅಂತಲೂ ಕೂಡ ಕರೀತಾರೆ. ಐ ಥಿಂಕ್ ತಪ್ಪಾದರೆ ಕ್ಷಮಿಸಿ. ಹೊಟ್ಟೆಗೆ ಹಾಕೊಳ್ಳಿ, ನಿಮ್ಮ ಹುಡುಗಿ ಏನೋ ತಪ್ಪು ಮಾತಾಡ್ಬಿಡ್ತು. ಹೊಟ್ಟೆಗೆ ಹಾಕೊಳ್ಳಿ. ಸೊ ಇದರಲ್ಲಿ 2 ಪ್ಯಾಂಟು ಎಕ್ಸ್ಚೇಂಜ್ಗೆ ಹಾಕ್ತೀನಿ. ಒಂದು ನೋಡೋದ ಚಾರದು ಗೌನು ಆಗಲಿಲ್ಲ ಅಂದರೆ ಅವಳಿಗೆ ಎಕ್ಸ್ಚೇಂಜ್ಗೆ ಹಾಕ್ತೀನಿ. ಓಕೆನಾ? ಹೀಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. 2-3 ವಡೆ ತಂದಿದ್ದೀನಿ, ತಿನ್ನಬೇಕು. ಇನ್ನು ತಿಂಡಿ ಟೈಮ್ ಮುಗೀತು, ಊಟ ಟೈಮ್. ನೋಡಿದ್ರಲ್ಲ ಎಷ್ಟೆಲ್ಲ ಕೆಲಸ ಮಾಡಿ ಬಂದೆ ಅಂತ. ಸ್ಟೇ ಟ್ಯೂನ್. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂದೆ, ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ನನಗೆ ನಾನೇ ಬ್ಯುಸಿ ಆಗಿಬಿಟ್ಟೆ. ಕಾರಣ ಮಕ್ಕಳು ಬಂದರು ಸ್ಕೂಲಿಂದ, ಅವ್ರಿಗೆ ಹಾಲು, ಸ್ನ್ಯಾಕ್ಸು, ಅವ್ರ ಯೂನಿಫಾರ್ಮ್ಸು, ಶೂಸು ತೊಳೆಯೋದು ಡೈಲಿ ಇದ್ದೇ ಇರುತ್ತಲ್ವ. ಸೊ ಆಮೇಲೆ ಅವ್ರಿಗೆ ಓದಿಸೋದು, ಬರ್ಸೋದು. ಸೊ ನೈಟ್ ಊಟಕ್ಕೆ ಸ್ವಲ್ಪ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಯಾಕಂದರೆ ಅದೇ ದಾಲ್ ಇತ್ತು. ಸೊ ಅದೇ ದಾಲ್ಗೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಈ ಅಕ್ಕಿ ರೊಟ್ಟಿ ರೆಸಿಪಿನೂ ನಾನು ಸುಮಾರು ಸಲ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ನಾನು ಶೇರ್ ಮಾಡಿದಂಥ ದಾಲ್ ರೆಸಿಪಿನ ಖಂಡಿತ ನೀವು ಮನೇಲಿ ಟ್ರೈ ಮಾಡಿ, ಮಸ್ಟ್ ಆ್ಯಂಡ್ ಶುಡ್ ಅಂತ ಹೇಳ್ತಾ, ವ್ಲಾಗ್ ಹೇಗಿತ್ತು, ಸ್ವಲ್ಪನಾದರೂ ಇಷ್ಟ ಆಯಿತಾ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಜಾಸ್ತಿ. ನೆಕ್ಸ್ಟ್ ವ್ಲಾಗ್ಗೆ ವೆಯ್ಟ್ ಮಾಡಿ. ಬಾಯ್, ಟಾಟಾ.